ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಓಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಈ ನಂಬರಲ್ಲ, ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡೋಕೆ ಹೋಗ್ಬಿಡಿ, ಓಕೆನಾ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡಿಬಿಡಿ. ನಿಮಗೆ ಗಾಡಿ ಓನರ್ ನಂಬರು ವೀಡಿಯೋದಲ್ಲೇ ಮುಂದೆ ಇರುತ್ತೆ, ಓಕೆನಾ. ನೀವೀಗ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತಲೂ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಿಮ್ಮಿಂದ ಸಹ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಏನೋ ಒಮ್ಮಿನ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈಗ ಈ ಗಾಡಿದು ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಸ್ಕ್ರೀನ್ ಸಹ ಕೆಳಗಡೆ ನಂಬರ್ ಬರ್ತಿರುತ್ತೆ ಗಾಡಿ ಓನರು, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ನೀವು ಕಳಿಸಿದ್ರಲ್ಲ ರೆಡ್ ಕಲರಲ್ಲಿ, ಹೌದು ಸರ್. ಸೇಲ್ಗಿದೆಯಾ ಅದು? ಹಾಂ ಸರ್. ಎಷ್ಟು ಮಾಡಲು? ಅದು 1 ಮಿನಿಟ್ ಸರ್. ಅದು 6 ಮಾಡಲ್ ಸರ್. 2006? ಹಾಂ. ಓಕೆ. ಓನರ್ ಎಷ್ಟಾಗಿದ್ದಾರೆ? ನಾವು 3rd ಓನರ್ ರೀ. ಗಾಡಿ ತೊಗೊಳೋರು 4th ಓನರ್ ರೀ. ಓಕೆ ಸರ್. ಗಾಡಿ LPG ಏನಾದರೂ ಇದೆಯಾ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್. ಪೆಟ್ರೋಲ್ ಒಂದೇನಾ? ಹಾಂ. ಗಾಡಿ ರನ್ನಿಂಗ್ ಕಿಲೋಮೀಟ್ರ್ ಏನೋ ಇದೆಯಾ ಸರ್ ರನ್ನಿಂಗಲ್ಲಿ? ರನ್ನಿಂಗ್ 80 ಆಗಿಂದ ಅದು ಮೋಟ್ರ್ ಏನೋ ಜಾಮ್ ಆಗಿ, ಕೇಬಲ್ ಜಾಮ್ ಆಗಿ ಮೋಟ್ರನ್ನು ಬಾದಾಗಿತ್ತು ಅದು. ಹ್ಞೂ 1 ಮೀಟ್ರ್ ಬ್ಯಾರೇಜ್ ಆಕ್ಸಿಡೆಂಟ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ನಾವು ತೊಗೊಂಡೆ ಟೈರ್ ಹೊಸವು ಮೊನ್ನೆ 3 ದಿನ ಆಯ್ತು ರೀ, ಹೊಸವು ಮುಂದೆ ಹಾಕಿ. ಹಾಂ. 40% ಹಿಂದಿನ ಅದಾವೆ ರೀ. ಓಕೆ. ಸ್ಟೆಪ್ನಿ ಇದೆಯಾ? ಹಾಂ, ಐತೆ ರೀ. ಓಕೆ ಸರ್. ಇದು ಯಾವ್ದು ಬರುತ್ತೆ ಇಂಜಿನ್? MP5 ಏನು ಕಾರ್ಬೇಟ್ರಾ? MP5 ರೀ. MP5? ಹಾಂ ರೀ. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 5 ಸೀಟ್ರ್. 5 ಸೀಟ್ರು. ಹ್ಞೂ. ಓಕೆ. ಗಾಡಿ ಟಿಂಕರಿಂಗು ಏನಾದರೂ ವರ್ಕ್ ಇದೆಯಾ? ಏನಿಲ್ಲ ಸರ್. ಏನು ಟಚಪ್ಪು ಟಿಂಕರಿಂಗು ಆ ಥರ ಏನು ಕೆಲಸ ಇಲ್ಲ? ಏನಿಲ್ಲ ರೀ. ಮುಂದೆ ಮೂಲಿಗೆ, ಡ್ರೈವರ್ ಸೈಡ್ ಮೂಲಿಗೆ ಐತಲ್ರಿ, ಹಾಂ. ಸ್ವಲ್ಪ ಕಂಪೌಂಡ್ ಒಳಗೆ ರಿವರ್ಸ್ ತೊಗೊಳಕ್ಕೆ ಹೋಗಿ ಸ್ವಲ್ಪ ಮೂಲಿಗೆ ಹೆಚ್ಚಾರ್ರಿ. ಅದು ಎಲ್ಲ ಇದನ್ನ ಮಾಡ್ಯಾರ್ರಿ. ಅದು ಸ್ವಲ್ಪ ಇದು ಗೆರಿ ಬಿದ್ದಂಗೆ ಆಗೈತೆ ಅಷ್ಟೇ. ಓಕೆ. ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ರೀ. ಪೆಟ್ರೋಲ್ ಗಾಡಿ ಅಲ್ರಿ. ಹಾಂ. ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ. ಓಕೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? FC 26 ಮಟ್ಟ ಐತೆ ರೀ. ಹಾಂ. ಇನ್ಸೂರೆನ್ಸು? ಇನ್ಸೂರೆನ್ಸ್ ನೋಡಿಲ್ಲ ಸರ್, ಇನ್ನೊಂದು 4-5 ತಿಂಗಳು ಇರ್ಬೇಕು ರೀ. ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಐತೆ ರೀ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಎರಡೂ ರನ್ನಿಂಗ್ ಇದಾವೆ? ಹೌದು. ಓಕೆ. ಗಾಡಿ ಎಲ್ಲಿರೋದು ಸರ್? ಇದು ಧಾರವಾಡ ಹತ್ರ ಹಳ್ಳಿ ಸರ್. ಯಾವುದು? ಧಾರವಾಡ ಹತ್ರ ಹಳ್ಳಿ ರೀ. ಧಾರವಾಡದಿಂದ ಎಷ್ಟು ದೂರ ಆಗುತ್ತೆ? ಧಾರವಾಡದಿಂದ 80 ಕಿಲೋಮೀಟ್ರ್. 18? ಹ್ಞೂ. ಓಕೆ. ಯಾವ ಊರದು? ಇದು ಕಲಘಟಗಿ ತಾಲೂಕು ಅಂತ ಬರ್ತೈತೆ ರೀ, ಗಂಗಾಪುರ. ಗಂಗಾಪುರ. ಹ್ಞೂ. ಓಕೆ ಸರ್. ಗಾಡಿ ಅಂದರೆ ಈಗ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ? ಟಾಪು ಬಂಪರು ಆ ಥರ ಏನಾದರೂ? ಏನಿಲ್ಲ ಸರ್, ತೊಗೊಂಡು ಒಂದು 15 ದಿನ ಆಗಿತ್ತು ರೀ ನಾನು. ಹಾಂ. ಅದು ನಮ್ಮ ಫ್ರೆಂಡಂದ ತೊಗೊಂಡಿದ್ದೆ ರೀ. ಅವ 8 ಸೀಟ್ರ್ ತೊಗೊಂಡ್ರಿ ರೀ. ಹಾಂ. ಇದು ನಮ್ಮ ಮನ್ಯಾಗೂ 5 ಸೀಟ್ರ್ ಬೇಡ, ಹೊರಗಡೆ ಹೋದ್ರೆ ನಡೆಯೋದಿಲ್ಲ ಅದು ಅಂತ ಅನ್ನೋದಕ್ಕೆ ವಾಪಸ್ ಕೊಡತ್ತಾನೆ. ಅಲ್ಲ, ನಾನು ಕೇಳಿದ್ದು ಎಕ್ಸ್ಟ್ರಾ ಏನಾದರೂ ಬಂಪರು ಕ್ಯಾರಿಯರ್ ಆ ಥರ ಇದೆಯಾ ಗಾಡಿಗೆ? ಇಲ್ವಾ? ಏನು ಇಲ್ರಿ. ಟೇಪ್ ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕೈತ್ರಿ ಅಷ್ಟೇ. ಓಕೆ. ಏನು ಹೇಳ್ತೀರಿ ಸರ್ ಗಾಡಿ ರೇಟು? 150 ಆಯ್ತು ಸರ್. 150? 140, 35, ಮಿನಿಮಮ್ 35 ಲಾಸ್ಟ್ ನೋಡಿ. 35 ಲಾಸ್ಟ್ ಮಾಡ್ತೀರಾ? ಹಾಂ. ನೋಡಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ. ಮಾಡಲು ಕಡಿಮೆ ಇದೆ. ಮಾಡಲು ಕಡಿಮೆ, ಗಾಡಿ ಕಂಡೀಷನ್ ಐತಲ್ರಿ. ಗಾಡಿ ಕಂಡೀಷನ್ ಇದೆ ಸರ್. ಕಂಡೀಷನ್ ಇರೋದಕ್ಕೆ ತಗೊಳ್ತಾರೆ, ಇಲ್ಲಂತ ಏನಿಲ್ಲ. ಬಟ್ ಏನಂದರೆ ಮಾಡಲು ಕಡಿಮೆ, ಸ್ವಲ್ಪ ಓನರು ಜಾಸ್ತಿ ಆಗಿದ್ದಾರೆ. ನೋಡಿ ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ. ಓನರ್ 3rd ಸರ್ ನಾವು. ಅದೇ ಸರ್. ಫಸ್ಟು ಸೆಕೆಂಡೇ ಗಾಡಿ ಚೆನ್ನಾಗಿದ್ರೆ ಸೆಕೆಂಡ್ ಓನರ್ ಇದ್ರೇ ಸ್ವಲ್ಪ ಹಿಂಜರಿತಾರೆ ಅಲ್ಲೇ. ಹಂಗಾಗಿ ನೀವು 3rd 4 ಅಲ್ಲ, ಅದಕ್ಕೋಸ್ಕರ ಹೇಳ್ತಿರೋದು. ನೋಡಿ ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಬೇಗ ಸೇಲ್ ಆಗುತ್ತೆ.
ನೋಡೋಣ ತಗೋರಿ ಸರ್ ನಿಮಗೆ ಕಡೆಯಿಂದ ಇದು ಆದ್ರೆ ಒಂದು 5,000 ರೂಪಾಯಿ ಕಡಿಮೆ ಮಾಡಿ. ಈಗ ನೋಡಿ ನಿಮ್ಮ ಇಷ್ಟ ಸರ್, ಅದು ಬೇಗ ಸೇಲ್ ಆಗ್ಬೇಕಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಸೇಲ್ ಆಗುತ್ತೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್.